ಲಾರ್ಡ್ ಕರ್ತೃ ಸ್ತೋತ್ರ. ದೇವ್ರು ನಮ್ಮ ಮಾತು ಮಹಿಮೆ ಪಡಲಿ. ನೋಡಿ, ಯೇಸು ಸ್ವಾಮಿ ಬರುವಂಥ ದಿನವು ಯಾರಿಗೂ ಗೊತ್ತಿಲ್ಲ. ಆದರೆ ದೇವ್ರ ವಾರ್ತೆಗಳು ಏನೇಳ್ತದೆ ಅಂತೆ, ಆತನು ಬರ್ತಾರೆ, ಮುಂಚೆ ನಾವು ಸಿದ್ಧತೆ ಆಗಿರ್ಬೇಕಂತ ದೇವ್ರ ವಾರ್ತೆಗಳಿರ್ತದೆ. ಆತನು ಯಾವ ರೀತಿ ಬರ್ತಾರಂತ ಈ ವಾರ್ತೆಗಳಲ್ಲಿ ಬೈಬಲ್ ವಾಕ್ಯಗಳನ್ನು ನಾವು ಓದಿ ನೋಡೋಣ. 24ನೇ ಅಧ್ಯಾಯದಲ್ಲಿ 42ನೇ ವಾಕ್ಯ ಈ ರೀತಿ ಹೇಳುತ್ತೆ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ ಅಂತ ದೇವ್ರ ವಾರ್ತೆಗಳಿವೆ. ಆತನು ಯಾವ ರೀತಿ ಬರ್ತಾನೆ ಅಂದರೆ, ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಗೊಡಿಸುತ್ತಿರಲಿಲ್ಲವೆಂದು ತಿಳಿದುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ. ಇವಾಗ ಒಂದು ಯಜಮಾನನಿಗೆ ಕಳ್ಳನು ಬರೋದು ಗೊತ್ತಾದರೆ ಅವನು ಯಾವ ರೀತಿ ಹುಷಾರಾಗಿರ್ತಾರೋ, ಎಚ್ಚರಿಕೆಯಾಗಿ ತನ್ನ ಮನೇನ ಎಲ್ಲ ಸೇಫ್ಟಿಯಾಗಿ ಕಾಪಾಡ್ಕೊತಾರೋ, ಅದೇ ರೀತಿ ಯೇಸುಸ್ವಾಮಿ ಬರುವಂಥ ದಿನವೂ ನಮಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಆತನ ಬರೋಕ್ಕೆ ಮುಂಚೆನೇ ನಾವು ಎಚ್ಚರವಾಗಿ ಸಿದ್ಧತೆಯಾಗಿ ನಾವು ಕಾದಿರೋಂಥ ದೇವ್ರ ವಾರ್ತೆಗಳಿರ್ತದೆ. ಇದನ್ನು ನೋಡುವಂಥ ಪ್ರತಿಯೊಬ್ಬರನ್ನು ದೇವರು ನಿಮ್ಮನ್ನು ನಡೆಸಲಿ. ಆತನ ವಾಕ್ಯಗಳನ್ನು ಧ್ಯಾನ ಮಾಡಿರಿ, ಆತನ ನಂಬಿರಿ. ಆತನ ಬರುವಂಥ ರಾಜ್ಯದಲ್ಲಿ ಯಾರೂ ಕೈ ಬಿಡಪಡಬಾರ್ದು. ಎಲ್ಲರೂ ಆತನ ರಾಜ್ಯದಲ್ಲಿ ಸೇರಬೇಕೆಂಬುದೇ ಆತನಿಗೂ ಪ್ರಿಯ, ನಮಗೂ ಪ್ರಿಯ. ನಾವೆಲ್ಲ ಆತನ ರಾಜ್ಯದಲ್ಲಿ ಸೇರಬೇಕು. ಯಾಕಂದರೆ ಈ ಭೂಮಿಯಲ್ಲಿ ನಾವು ಪಡಬಾರ್ದು ಪಾಡುಗಳು, ಕಷ್ಟಗಳು, ವೇದನೆಗಳೆಲ್ಲ ಪಟ್ಟಿದ್ದೀರಿ. ಇನ್ನು ಮುಂದೆ ಆದರೂ ಆತನ ರಾಜ್ಯದಲ್ಲಿ ನಾವು ಸುಖ ಸಂತೋಷವಾಗಿ, ಕಣ್ಣೀರಿಲ್ಲದೆ, ದುಃಖ ಇಲ್ಲದೆ, ಆನಂದಭರಿತವಾದಂಥ ಜೀವಿತವನ್ನು ನಾವು ನಡೆಸೋಣ. ಮೇ ಗಾಡ್ ಬ್ಲೆಸ್ ಯು. ಆಮೆನ್. ಪ್ರೈಸ್ ದಿ ಲಾರ್ಡ್.